ನಮ್ಮ ಕನಸಿನ ಒಂದು ಶಾಪ್ ಆಗಲಿ, ಕನಸಿನ ಒಂದು ಕಂಪನಿ ಆಗಲಿ ಒಂದು ಸಲ ನಾವು ಸೃಷ್ಟಿ ಮಾಡೋವಂಥದ್ದು. ಸೊ ಹಾಗಾಗಿನೇ ಆ ಹೆಸರು ಬಗ್ಗೆ ಸ್ವಲ್ಪ ಆಲೋಚನೆ ಕೊಡಿ, ಒಂದು ಯೋಚನೆ ಮಾಡಿ ಆ ಅಕ್ಷರದಿಂದ ಹೆಸರನ್ನ ಇಡ್ತಾ ಬಂದರೆ ತುಂಬಾ ಒಂದು ಸಕ್ಸಸ್ ವೈಬ್ರೇಷನ್ ಸಿಗುತ್ತೆ. ಕೆಲವೊಂದಷ್ಟು ರಿಸರ್ಚ್ನ ಮಾಡಿ ಯಾವ ಅಕ್ಷರಗಳ ಕಂಪ್ನಿಗಳಲ್ಲಿ ತುಂಬ ವೈಬ್ರೇಷನ್ಸ್ ಕಾಣಿಸ್ತಾ ಇದೆ, ಅಥವಾ ಯಾವ ಪದದಿಂದ ಯಾವ ಆಲ್ಫಾಬೆಟಿಂದ ಶುರುವಾದಾಗ ನಮಗೆ ಸಕ್ಸಸ್ ಸಿಗ್ತಾ ಇದೆ ಅನ್ನೋದು ಕೆಲವೊಂದಷ್ಟು ಚೆಕ್ ಮಾಡ್ತಾ ಬನ್ನಿ. ಸೊ ಯಾವಾಗಲೂ ಅಷ್ಟೇ, ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ಬೇಕಾದ್ರೆ, ಏನೋ ಒಂದು ಹೊಸದು ಹುಟ್ಟಾಕ್ಬೇಕಾದ್ರೆ ಒಂದಷ್ಟು ರಿಸರ್ಚ್ನ ಮಾಡಿ. ಸೊ ಬ್ಲೈಂಡಾಗಿ ಹೆಸರಿಡೋವಂಥದ್ದು ಬೇಡ, ಮತ್ತು ಆ ಅಕ್ಷರಗಳು ಕೂಡ ನಿಮ್ಮ ಹೆಸರಿಗೆ ಮ್ಯಾಚ್ ಆಗುತ್ತೆ ಅನ್ನೋದು ನೋಡ್ಕೊಳ್ಳಿ. ಮತ್ತು ನೀವು ಮಾಡ್ತಿರೋಂಥ ಬಿಸ್ನೆಸ್ಗೆ ಆ ಹೆಸರು ಸೂಟ್ ಆಗಬೇಕು. ನಾನೇನೋ ಬಿಸ್ನೆಸ್ ಮಾಡ್ತಿದ್ದೀನಿ, ಏನೋ ಹೆಸರಿಡ್ತೀನಿ ಅಂದರೆ ಅದು ಮ್ಯಾಚ್ ಆಗಲ್ಲ. ಎಲ್ಲವೂ ಕೂಡ ಒಂದು ಹೆಸರಲ್ಲಿ ರಿಫ್ಲೆಕ್ಟ್ ಆಗಬೇಕು. ಅಂದರೆ ಜನಕ್ಕೆ ಅರ್ಥ ಆಗಬೇಕು ಇವ್ರು ಏನು ಮಾಡ್ತಿದ್ದಾರೆ. ಆ ಏನೇ ಸಂಸ್ಥೆ ಇರಲಿ ತುಂಬ ಬೇಗ ಕನೆಕ್ಟ್ ಆಗಬೇಕು, ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ಇರಬೇಕು.